ಸಲ್ಮಾನ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಂಪೆ. ಧರ್ಮಸ್ಥಳದಲ್ಲಿ ಹೂತು ಹಾಕಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಡೆವಲಪ್ಮೆಂಟ್ಗಳು ನಡೀತಾ ಇದೆ. ನೀವೆಲ್ಲರೂ ಕೂಡ ಅದನ್ನು ನೋಡಿರ್ತೀರಿ. ಇತ್ತೀಚೆಗೆ ಪುರಂದರ ಗೌಡ್ರು ಮತ್ತು ತುಕಾರಾಮ ಗೌಡ್ರು ನಮಗೂ ಒಂದಷ್ಟು ಜಾಗ ಗೊತ್ತಿದೆ, ಎಲ್ಲೆಲ್ಲ ಹೂತಾಕ್ತಿದ್ರು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಕೂಡ ತೋರಿಸ್ತೀವಿ ಅನ್ನುವಂಥ ವಿಚಾರದಲ್ಲಿ. ಯಾಕೆ ಇದನ್ನು ಹೈಕೋರ್ಟ್ಗೆ ಹೋದ್ರು ಅಂತ ಹೇಳಿದ್ರೆ, ಇವರುಗಳು SITಗೆ ಆಲ್ರೆಡಿ ಇವರು ಇದರ ಬಗ್ಗೆ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ರು. ಚಿನ್ನಯ್ಯ ಹೂತಾಕಿರುವುದನ್ನು ನಾವು ನೋಡಿದ್ದೀವಿ ಮತ್ತು ಬೇರೆ ಬೇರೆ ಸ್ಥಳ ನಮಗೆ ಗೊತ್ತಿದೆ ಅನ್ನುವಂಥ ವಿಚಾರದಲ್ಲಿ SITಗೆ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ರು. ಅದಕ್ಕೆ SIT ಅವರು ಹಿಂಬರಹವನ್ನು ಕೂಡ ಕೊಟ್ಟಿದ್ರು. ಆ ಕಾರಣದಿಂದಾಗಿ ಇವರುಗಳು ಹೈಕೋರ್ಟ್ಗೆ ಹೋಗಿದ್ರು. ಮೊನ್ನೆ ಆರ್ಗ್ಯುಮೆಂಟ್ ಕೂಡ ನಡೆದಿತ್ತು ಹೈಕೋರ್ಟ್ನಲ್ಲಿ. ದೀಪಕ್ ಕೋಸ್ಲಾರ್ ಅವರು ಕೂಡ ಪುರಂದರ ಗೌಡ್ರ ಮತ್ತು ತುಕಾರಾಮ್ ಗೌಡ್ರ ಪರವಾಗಿ ವಾದ ಮಾಡಿದ್ರೆ, BN ಜಗದೀಶ್ ರವರು SITಯ ವಕೀಲರು ವಾದ ಕೂಡ ಮಂಡಿಸಿದ್ರು. ಏನೆಲ್ಲ ನಡೆಯಿತು ಚರ್ಚೆ ಮತ್ತು ವಾದ ವಿವಾದ ಯಾವ ರೀತಿ ನಡೆಯಿತು ಅಂತ ಹೇಳಿ ಹೇಳ್ತಾ ಹೋಗ್ತೀನಿ ನೋಡಿ. Only one place out of 13 exhumation process the body was found. Though that body is not of a woman, it's a FSL report says that it's a male body. And the second body, which was actually not exhumated, it was found on the surface value, and that is also not a female body. SITಯ ಪರ ವಕೀಲರು ಯಾವ ರೀತಿಯಾಗಿ ವಾದ ಮಾಡ್ತಾರೆ ಅಂತ ಹೇಳಿದ್ರೆ, 13 ಕಡೆಗಳಲ್ಲಿ ಏನು ಚಿನ್ನಯ್ಯ ಗುರುತಿಸಿದ್ದ ಇಲ್ಲಿ ಬಾಡಿ ಹಾಕಿತ್ವೀನಿ ಅಂತ ಹೇಳಿ, ಸೊ ಅದರಲ್ಲಿ ಸಿಕ್ಕಿರುವಂತದ್ದು ಒಂದು ಮಾತ್ರ, ಮತ್ತೆಲ್ಲ ಸಿಕ್ಕಿರುವಂತದ್ದು ಮೇಲ್ಗಡೆ ಅಂತ ಹೇಳಿದ್ರೆ ಅವನು ಹೂತು ಹಾಕಿರುವಂತಹ ಬಾಡಿ ಅಲ್ಲ, ಮೇಲ್ಗಡೆ ಸಿಕ್ಕಿರುವಂತಹ ಬಾಡಿ ಅಂತೇಳಿ ಕೂಡ ಹೇಳ್ತಾರೆ. ಅದು ಕೂಡ ಗಂಡಸಿದ್ದು ಅಂತ ಹೇಳಿ SPP ಅವರು ವಾದ ಮಾಡ್ತಾರೆ. ಗೊತ್ತಾಗಿಲ್ಲ ಗಂಡಸಿದ್ದು ಅಂತೇಳಿ ಪರ್ಟಿಕ್ಯುಲರ್ ಆಗಿ ಯಾಕೆ ವಾದ ಮಾಡಿದ್ರು ಅಂತೇಳಿ. ಈ ವ್ಯಕ್ತಿ ಹೇಳಿದ್ದ ನೂರಾರು ಹೆಣಗಳನ್ನು ಕೂಡ ಹೂತಾಕಿದ್ದೀನಿ, ಅದರಲ್ಲೂ ಹೆಂಗಸರದ್ದು ಇದೆ ಅನ್ನುವಂತಹ ವಿಚಾರದಲ್ಲಿ. ಗಂಡಸಿದ್ದು ನಾನು ಹೂತು ಹಾಕೇ ಇಲ್ಲ ಅನ್ನುವಂತಹ ವಿಚಾರದಲ್ಲಿ ಚಿನ್ನಯ್ಯ ಎಲ್ಲೂ ಕೂಡ ಕಂಪ್ಲೇಂಟ್ ಅಲ್ಲೂ ಕೊಟ್ಟಿಲ್ಲ. ಬಟ್ ಪರ್ಟಿಕ್ಯುಲರ್ ಆಗಿ ಗಂಡಸಿದ್ದು ಅಂತೇಳಿ ಯಾಕೆ ಮೆನ್ಷನ್ ಮಾಡಿದ್ರು ಅಂತ ಹೇಳಿ ಗೊತ್ತಿಲ್ಲ. ಎಲ್ರಿಗೂ ಕೂಡ ಈ ದೇಶದಲ್ಲಿ ಬದುಕುವಂತಹ ಹಕ್ಕಿದೆ. ಸೊ ಒಂದು ಬಾಡಿ ಸಿಕ್ಕಿದ್ರು ಗಂಡಸಿದ್ದೇ ಆಗಲಿ ಹೆಂಗಸಿದ್ದೇ ಆಗಲಿ, ಸೊ ಈಗಿರ್ಬೇಕಾದ್ರೆ ಇದರ ಇನ್ವೆಸ್ಟಿಗೇಷನ್ ಎಲ್ಲ ನಡೆಯಬೇಕು. ಸೊ ಹಾಗಾಗಿ ಗಂಡಸಾಗ್ಲಿ ಹೆಂಗಸಾಗ್ಲಿ ಬದುಕುವಂತಹ ಹಕ್ಕು ಎಲ್ರಿಗೂ ಇದೆ. ಯಾವ ಕಾರಣಕ್ಕಾಗಿ ಶತ್ರು ಅನ್ನುವಂತಹ ವಿಚಾರದಲ್ಲಿ ಬೇಕಾಗಿರುವಂಥದ್ದು. ಅದಕ್ಕೆ ಪುರಂದರ ಗೌಡ್ರು ಮತ್ತು ತುಕಾರಾಮ್ ಗೌಡ್ರ ಪರವಾಗಿರುವಂತಹ ವಕೀಲರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, complainant has narrated to the petitioner they visited certain sites and found that what the complainant has told them is substantially true. Do we need 1,000 bodies, 100 bodies, 10 bodies? That's a different one body. That's ಚಿನ್ನಯ್ಯ ಹೇಳಿದ ಅದು ಸತ್ಯ ಅಂತೇಳಿ ಗೊತ್ತಾಗುತ್ತೆ ಅಂತ ಹೇಳಿ. ಅದಕ್ಕೋಸ್ಕರ ನಮಗೆ 1,000 ಬಾಡಿ ಬೇಕಾ, 100 ಬಾಡಿ ಬೇಕಾ, ಒಂದು ಬಾಡಿ ಸಿಕ್ಕಿದ್ರು ಕೂಡ ಸಾಕಾಗುತ್ತೆ ಅನ್ನುವಂಥ ವಿಚಾರದಲ್ಲೂ ಕೂಡ ಪುರಂದರ ಗೌಡ್ರು ಮತ್ತು ತುಕಾರಾಮ್ ಗೌಡ್ರ ಪರವಾಗಿರುವಂತಹ ವಕೀಲರು ವಾದವನ್ನು ಮಂಡಿಸ್ತಾರೆ. that's a different thing. But when there is already, you are claiming your information from the hands of the original complainant. The original complainant is investigated into, and whatever is done. If I allow this relief in this petition, it would be opening Pandora's box. ಜಡ್ಜಿ ಹೇಳ್ತಾರೆ ಏನು ಅಂತ ಹೇಳಿದ್ರೆ, ಒರಿಜಿನಲ್ ಕಂಪ್ಲೇಂಟ್ ಏನು ಹೇಳಿದ್ದಾನೆ 13 ಪ್ಲೇಸ್ಗಳನ್ನು ಕೂಡ ಅವನು ಗುರುತಿಸಿದ್ದಾನೆ. ಸೊ ಅದರಲ್ಲಿ ಏನೆಲ್ಲ ತನಿಖೆ ಆಗಿದೆ ಅದು ಮುಗಿದೋಗಿದೆ, ಅದು ತನಿಖೆ ಎಲ್ಲ ಆಗಿದೆ. ನೀವು ಒರಿಜಿನಲ್ ಕಂಪ್ಲೇಂಟ್ ಅಲ್ಲದೆ ಬೇರೆ ಯಾವುದು ನಿಮ್ಮ ಹತ್ರ ಸಾಕ್ಷಿ ಇದೆ, ಬೇರೆ ಯಾವುದನ್ನು ನೀವು ಗುರುತಿಸಬಲ್ಲಿರಿ, ಅದರ ಬಗ್ಗೆ ಮಾತಾಡಿ. ಚಿನ್ನಯ್ಯ ಹೂತಾಕಿರೋದನ್ನು ನೋಡಿದ್ದೀನಿ ಅಂತ ಹೇಳಿದ್ರೆ ಅದು ಆಗೋದಿಲ್ಲ. ನೀವು ಏನಾದರೂ ಚಿನ್ನಯ್ಯನಿಗೆ ಸಂಬಂಧಪಟ್ಟದ್ದನ್ನು ಬಿಟ್ಟು ಬೇರೆ ಏನಾದರೂ ಇದ್ರೆ ಅದನ್ನು ಹೇಳಿ ಅಂತೇಳಿ ಹೇಳ್ತಾರೆ. ಯಾಕೆ ಅಂತನೂ ಕೂಡ ಹೇಳ್ತಾರೆ. ಯಾಕಂತ ಹೇಳಿದ್ರೆ, ನಾನು ಒಂದು ವೇಳೆ ಇದಕ್ಕೆ ಪರ್ಮಿಷನ್ ಅನ್ನು ಕೊಟ್ರೆ ಈಗ ಸಣ್ಣದಾಗಿರುತ್ತೆ ಮತ್ತೆ ದೊಡ್ಡದಾಗುತ್ತೆ ಅನ್ನುವಂಥ ವಿಚಾರದಲ್ಲಿ. ಅಂತ ಹೇಳಿದ್ರೆ ಇವತ್ತು ಒಬ್ಬ ಬರ್ತಾನೆ, ನಾಳೆ 10 ಜನ ಬರ್ತಾರೆ, 100 ಜನ ಕೂಡ ಹೈಕೋರ್ಟ್ಗೆ ಬರ್ಬೋದು. ಸೊ ಇದು ದೊಡ್ಡದಾಗುತ್ತಾ ಹೋಗುತ್ತೆ. ಸೊ ಹಾಗಾಗಿ ಈ ಚಿನ್ನಯ್ಯನನ್ನು ಹೊರತುಪಡಿಸಿ ಬೇರೆ ನಿಮ್ಮಲ್ಲಿ ಏನು ಇದೆ ಅದನ್ನು ನಮಗೆ ಹೇಳಿ ಅನ್ನುವಂಥ ವಿಚಾರದಲ್ಲಿ, ನನಗೆ ಕನ್ವಿನ್ಸ್ ಮಾಡಿ ಅನ್ನುವಂಥ ವಿಚಾರದಲ್ಲಿ ಜಡ್ಜ್ ಕೂಡ ಹೇಳಿರುವಂಥದ್ದು. Grant some relief in this petition to thereby give an impetus to the investigation. Nobody will need to approach the High Court again, because they'll go straight to the SIT and give whatever information they have, and the SIT will act on it. Original complainant had identified 13 sites. Yes. I've identified more, but I've not disclosed it because our fear. ಈ ಕಂಪ್ಲೇಂಟೆಂಟ್ಗೆ ಒಂದು ವೇಳೆ ನೀವು ರಿಲೀಫ್ ಅನ್ನು ಕೊಟ್ರೆ ಮತ್ತೆ ಯಾರೂ ಕೂಡ ಹೈಕೋರ್ಟ್ಗೆ ಬರೋದಿಲ್ಲ, ಡೈರೆಕ್ಟ್ ಆಗಿ ಅವರು SITಗೆ ಹೋಗ್ತಾರೆ, ಅಲ್ಲಿ ಕಂಪ್ಲೇಂಟ್ ಕೊಡ್ತಾರೆ. ಏನಿದ್ರು ಕೂಡ SIT ಅವರೇ ನೋಡ್ತಾರೆ, ಮತ್ತೆ ಯಾರು ಕೂಡ ಹೈಕೋರ್ಟ್ಗೆ ಬರೋದಿಲ್ಲ ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳ್ತಾರೆ. ಆನಂತರ ನನ್ನ ಹತ್ರ ಇವನು 13 ಸ್ಥಳವನ್ನು ಮಾತ್ರ ತೋರಿಸ್ತಾನೆ, ಅದಕ್ಕಿಂತ ಹೆಚ್ಚು ಸ್ಥಳಗಳು ಕೂಡ ನನ್ನ ಹತ್ರ ಇದೆ ಅನ್ನುವಂಥ ವಿಚಾರದಲ್ಲಿ ಈ ಪುರಂದರ ಗೌಡ್ರು ಮತ್ತು ತುಕಾರಾಮ್ ಗೌಡ್ರ ವಕೀಲರು ಕೂಡ ವಾದವನ್ನು ಕೂಡ ಮಂಡಿಸ್ತಾರೆ. What information you have with your end, please place it on record. List the matter on 26th at 3:30 p.m. ಸೊ ನಿಮ್ಮ ಹತ್ರ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಏನಿದೆ ಖಂಡಿತ ಅದನ್ನು ನಮ್ಗೆ ಕೊಡಿ.
ಅದಕ್ಕೆ 26 3:30 ಗಂಟೆಗೆ ಡೇಟ್ ಅನ್ನು ಕೂಡ ಕೊಡ್ತಾರೆ. 26 ತಾರೀಕು 3:30 ಗಂಟೆಗೆ ವಾದ ಪ್ರತಿವಾದ ಕೂಡ ನಡೆಯುತ್ತೆ. ಏನಾಗುತ್ತೆ ಅಂತ ಹೇಳಿ ಕಾದು ನೋಡೋಣ. ನಂತರದಲ್ಲಿ SPP ಅವರು ಕೂಡ ವಾದವನ್ನು ಮಂಡಿಸ್ತಾರೆ ಅಂತ ಹೇಳಿದ್ರೆ, SIT ಯ ಪರ ಇರುವಂತಹ ವಕೀಲರು ಕೂಡ ವಾದವನ್ನು ಮಂಡಿಸ್ತಾರೆ. ಅವರು ಏನು ಹೇಳಿದ್ರು ಅಂತ ಹೇಳಿದ್ರೆ, the investigation which discloses that the person is not given proper and clear and correct statement before the court and in the complaint. So our investigation thereafter discloses that he is lying. ಅವನು ಕೋರ್ಟಲ್ಲಿ ಏನು ಹೇಳಿದ್ದಾನೆ ಅದೆಲ್ಲವೂ ಸುಳ್ಳು ಅಂತೇಳಿ ಅದು ನಮಗೆ ಇನ್ವೆಸ್ಟಿಗೇಷನ್ ಮುಖಾಂತರ ಗೊತ್ತಾಯಿತು ಅಂತೇಳಿ. ಯಾಕೆಂತ ಹೇಳಿದ್ರೆ ಕೋರ್ಟಲ್ಲಿ ಜಡ್ಜಿನ ಮುಂದೆ ಹೇಳಿಕೆ ಕೊಡಬೇಕಾದ್ರೆ ಅದು ಭಗವದ್ಗೀತೆಯ ಮೇಲೆ ಕೈಯನ್ನು ಇಟ್ಟು ಅವನು ಹೇಳಿಕೆಯನ್ನು ಕೊಡಬೇಕಾದ್ರೆ ಸುಪ್ರೀಂ ಕೋರ್ಟಿಗೂ ಕೂಡ ಅಫಿಡವಿಟ್ ಅನ್ನು ಹಾಕಿದ್ದ. ಅಷ್ಟು ಧೈರ್ಯ ಮಾಡಿ ಸುಳ್ಳನ್ನು ಹೇಳೋಕೆ ಸಾಧ್ಯನಾ ಅನ್ನುವಂಥ ಒಂದು ಪ್ರಶ್ನೆ ಕೂಡ ನಮಗೆ ಮೂಡುವಂಥದ್ದು. ಅದೇ ರೀತಿ SIT ಯ ಮುಂದೆ ಹೇಳಿದ್ದೆಲ್ಲವನ್ನು ಸತ್ಯ ಅನ್ನುವಂಥದ್ದನ್ನು ಹೇಗೆ ನಂಬುವಂಥದ್ದು ಅದು ಕೂಡ ಪ್ರಶ್ನೆ. ಯಾಕೆಂತ ಹೇಳಿದ್ರೆ ಕೋರ್ಟಿನ ಮುಂದೆನೇ ಸುಳ್ಳು ಹೇಳಿದ್ದಾನೆ ಅಂತೇಳಿ ಇವರು ವಾದಿಸುವ ಪ್ರಕಾರ, ಆದರೆ SIT ಯ ಮುಂದೆ ಸತ್ಯ ಹೇಳಿದ್ದಾನೆ ಅಂತೇಳಿ ಹೇಗೆ ನಂಬುವಂಥದ್ದು ಅನ್ನುವಂಥದ್ದು ಕಾಮನ್ ನಾಲೆಜ್ ಇದು. ಜಡ್ಜಿನ ಮುಂದೆ ಹೇಳಿಕೆ ಹೇಳಿದ್ದೇ ಸುಳ್ಳಾದ್ರೆ ಪೊಲೀಸರ ಮುಂದೆ ಹೇಳಿದಂಥ ಹೇಳಿಕೆ ಸತ್ಯ ಅಂತೇಳಿ ಹೇಗೆ ನಂಬುವಂಥದ್ದು, ಇದರ ಇನ್ವೆಸ್ಟಿಗೇಷನ್ ಕೂಡ ನಡೆಸಬೇಕು ಅನ್ನುವಂಥ ವಿಚಾರದಲ್ಲಿ ಅದು ನಡೆಸ್ತಾ ಇದ್ದಾರೆ SIT ಅಂತ ಹೇಳಿ ನಾನು ಭಾವಿಸ್ತೇನೆ. And some of the other people who are now, it appears that my lord is a conspiracy angle for whatever reason which has to be unearthed now. Conspiracy for what reason? That is what we have to unearth, my lord. We are now, because there are some hurdles which I'll state, my lord. ಇದರಲ್ಲಿ ಒಂದು ಪಿತೂರಿ ಇದೆ ಅನ್ನುವಂತಹ ವಿಚಾರದಲ್ಲೂ ಕೂಡ ಹೇಳ್ತಾರೆ, ಕಾನ್ಸ್ಪಿರಸಿ ಇದೆ ಅನ್ನುವಂತಹ ವಿಚಾರದಲ್ಲೂ ಕೂಡ ವಾದವನ್ನು ಮಂಡಿಸ್ತಾರೆ SIT. ಅದರಲ್ಲಿ ಅಡೆತಡೆಗಳು ಇದೆ ಅನ್ನುವಂತಹ ವಿಚಾರದಲ್ಲೂ ಕೂಡ ಹೇಳ್ತಾರೆ. ಬಟ್ ಯಾವ ಅಡೆತಡೆಗಳು, ಇವನು ಸುಳ್ಳು ಹೇಳೋಕೆ ಕಾರಣ ಏನು? ಕೋರ್ಟ್ನ ಮುಂದೆ ಸುಳ್ಳು ಹೇಳಿದ್ದನ್ನು ಸುಳ್ಳು ಅಂತೇಳಿ ನಂಬ್ತಿರಾದ್ರೆ ಪೊಲೀಸರ ಮುಂದೆ ಹೇಳಿರುವಂಥದ್ದು ಸತ್ಯ ಅಂತೇಳಿ ಹೇಗೆ ನಂಬೋಕೆ ಸಾಧ್ಯ? ಸೊ ಇದರ ಇನ್ವೆಸ್ಟಿಗೇಷನ್ ಆಗಬೇಕು. ಈ ರೀತಿಯಾಗಿ ಎರಡೆರಡು ಹೇಳಿಕೆ ಈ ವ್ಯಕ್ತಿ ಯಾಕೆ ಕೊಟ್ಟ ಅನ್ನುವಂಥ ವಿಚಾರದಲ್ಲಿ ಇನ್ವೆಸ್ಟಿಗೇಷನ್ ಆದರೆ ಖಂಡಿತವಾಗ್ಲೂ ಸತ್ಯ ಹೊರಗಡೆ ಬರೋಕೆ ಸಾಧ್ಯ. ಇದರ ಹಿಂದಿನ ಪಿತೂರಿ ಏನು, ಇದರ ಹಿಂದಿನ ಷಡ್ಯಂತ್ರ ಏನು ಅಂತ ಹೇಳಿ Chinnaya has now given a statement saying that my statement before the court is false. I did not exhumate this skull, and skull was handed over to me by some other people. And only based on their instance, and I have given whatever statement. ಚಿನ್ನಯ್ಯ ಈಗ ಹೇಳಿದ್ದಾನೆ ಅಂತೇಳಿ ಹೇಳ್ತಾರೆ. ಅಂತ ಹೇಳಿದ್ರೆ ನಾನು ಆ ಬುರುಡೆಯನ್ನು ತಂದಿಲ್ಲ ಅನ್ನುವಂತಹ ವಿಚಾರದಲ್ಲಿ ಚಿನ್ನಯ್ಯ ಹೇಳಿದ್ದಾನೆ ಅನ್ನುವಂತಹ ವಿಚಾರದಲ್ಲೂ ಕೂಡ ಹೇಳ್ತಾರೆ. ರೈಟ್, ಅದರ ಬಗ್ಗೆ ತನಿಖೆ ಆಗ್ತಾ ಇದೆ, ತನಿಖೆ ಆಗಿದೆ. ಅಲ್ಲಿ ವಿಠಲ್ ಗೌಡ್ರನ್ನು ಕರ್ಕೊಂಡೋಗಿ ಮಾಜರು ಕೂಡ ಮಾಡಿಸಿರುವಂಥದ್ದು ಆಗಿದೆ. ಚಿನ್ನಯ್ಯ ಉಲ್ಟ ಹೊಡೆಯೋಕೆ ಕಾರಣ ಏನು ಅನ್ನುವಂಥ ವಿಚಾರದಲ್ಲಿ ತನಿಖೆ ಆಗಬೇಕಲ್ವಾ? ಆ ತನಿಖೆ ಏನು ಮೋಸ್ಟ್ಲಿ ಮಾಡಿದ್ದಾರೆ, ಅದನ್ನು ಕೋರ್ಟಲ್ಲಿ ಹೇಳಿಲ್ಲ ಅಂತೇಳಿ ನಾನು ಭಾವಿಸ್ತೀನಿ. ಗೊತ್ತಿಲ್ಲ ನನಗೆ. ಯಾಕೆಂತ ಹೇಳಿದ್ರೆ ಸುಳ್ಳು ಯಾಕೆ ಹೇಳಿದ ಅನ್ನೋದಕ್ಕೆ ಸ್ಪಷ್ಟ ಕಾರಣ ಇರಲೇಬೇಕು. ಮಹೇಶ್ ಶೆಟ್ಟಿ ತಿಮರೋಡಿಯ ಮನೆಗೆ ಬಂದಾಗ 2 ವರ್ಷದ ಹಿಂದೆ ಹೇಳಿರುವಂಥ ಹೇಳಿಕೆ, ಸೊ ನೀವೆಲ್ಲರೂ ಕೂಡ ನೋಡಿದ್ದೀರಿ ಅದನ್ನು ಯಾವ ರೀತಿಯಾಗಿ ಮಾತಾಡ್ತಿದ್ದ ಅಂತೇಳಿ. ಗ್ರಾಮಸ್ಥರೇ ಹೇಳಿರುವಂತಹ ಪ್ರಕಾರ, ಪಂಚಾಯತ್ನವರು ಹೇಳಿರುವಂತಹ ಪ್ರಕಾರ ಇವನು ಹೂತಾಕ್ತಿದ್ದ, ಅದು ಸತ್ಯ ಅನ್ನುವಂತಹ ವಿಚಾರದಲ್ಲಿ ಕೂಡ ಒಪ್ಪಿಕೊಂಡಿದ್ದಾರೆ. ಹಾಗಾದ್ರೆ ಹೂತಾಕ್ತಿರುವಂಥದ್ದು ಸತ್ಯ ಸ್ಪಷ್ಟತೆ ಆಯಿತು. ಬುರುಡೆ ಕೇಸಿಗೆ ಸಂಬಂಧಪಟ್ಟಾಗೆ ಯಾರು ತಂದದ್ದು ಏನು ಎತ್ತ ಅನ್ನುವಂಥ ವಿಚಾರದಲ್ಲೂ ಕೂಡ ಕನ್ಕ್ಲೂಷನ್ ಸಿಕ್ತು. ಹಾಗಾದ್ರೆ ಈ ವ್ಯಕ್ತಿ ಸುಳ್ಳು ಯಾಕೆ ಹೇಳಿದ, ಯಾಕೆ ಇವನಿಗೆ ಆ ಜಾಗಗಳು ಹೂತಾಕಿರುವಂಥದ್ದು ಸಿಗ್ಲಿಲ್ಲ? ಪಂಚಾಯತ್ನವರೇ ಹೇಳಿದ್ರು ಏನು ಅಂತ ಹೇಳಿದ್ರೆ 1 ರಿಂದ 13 ಸ್ಪಾಟ್ ಏನು ಅವರು ಗುರುತಿಸಿದ್ರು, ಅಲ್ಲಿ ನಾವು ಹೂತಾಕಿರುವುದನ್ನು ನೋಡಿದ್ದೀವಿ ಅನ್ನುವಂಥ ವಿಚಾರದಲ್ಲಿ. ಆ ಏರಿಯಾದಲ್ಲಿ ಈಗೇನು ಹುಡುಕ್ತಾ ಇದ್ದಾನೆ ಅಲ್ಲಿ ತೋರಿಸ್ತಾ ಇದ್ದಾನೆ 1, 2, 3, 4, 13ರವರೆಗೆ ಅಲ್ಲಿ ಇದು ಮಾಡುವಾಗ ಅಲ್ಲಿ ಹೆಣಗಳನ್ನು ಹಾಕ್ತಿದ್ದದ್ದು, ಪಂಚಾಯತಿ ಹೆಣ ಹಾಕ್ತಿದ್ದದ್ದು. ಯಾಕಂದ್ರೆ ಇದನ್ನು ನಾವು ಕಣ್ಣಾರೆ ನೋಡಿದ್ದೇವೆ. ಹಾಗಾದ್ರೆ ಆ ಬಾಡಿಗಳು ಎಲ್ಲಿ ಹೋಯಿತು? ಯಾಕೆಂತ ಹೇಳಿದ್ರೆ 1 ರಿಂದ 12ರವರೆಗೆ ಏನು ಗುರುತು ಮಾಡಿದ್ರು ಅದು ರಿಸರ್ವ್ ಫಾರೆಸ್ಟ್ಗೆ ಸೇರುವಂಥದ್ದು. ಸೊ ಆ ಬಾಡಿಗಳು ಎಲ್ಲಿ ಹೋದ್ವು? ರಿಸರ್ವ್ ಫಾರೆಸ್ಟ್ ಅಲ್ಲಿ ಹೂತು ಹಾಕೋಕೆ ಸಾಧ್ಯನಾ? ಇದಕ್ಕೆ ಕೂಡ ಉತ್ತರ ಸಿಗ್ಬೇಕಾಗಿದೆ. But I was working in Dharmasthala as a sanitation worker, and I have buried bodies. But my whatever bodies which I have buried is subject to medical examination. Doctors was present, police were present. ಧರ್ಮಸ್ಥಳದಲ್ಲಿ ಸ್ವಚ್ಛತಾ ಕಾರ್ಯಕ್ಕೆ ಅಂತೇಳಿ ಬಂದಂತ ವ್ಯಕ್ತಿ ಬಾಡಿಯನ್ನು ಕೂಡ ಬರಿ ಮಾಡ್ತಾ ಇದ್ದೆ, ಅಲ್ಲಿ ಪೊಲೀಸರು ಇರ್ತಾ ಇದ್ರು, ಅದೆಲ್ಲನೂ ಕೂಡ ಲೀಗಲ್ ಟೈಪ್ ಅಲ್ಲಿ ಆಗ್ತಾ ಇತ್ತು ಅನ್ನುವಂತ ವಿಚಾರದಲ್ಲೂ ಕೂಡ ಹೇಳ್ತಾರೆ. ಬಟ್ ಪಂಚಾಯತ್ನ ಡಾಕ್ಯುಮೆಂಟ್ಸ್ ತೆಗೆದ ಪ್ರಕಾರ ಚಿನ್ನಯ್ಯನ ಸಿಗ್ನೇಚರ್, ಚಿನ್ನಯ್ಯ ಹೂತಾಕಿರೋದಕ್ಕೆ ಯಾವುದೇ ದಾಖಲೆ ಇಲ್ಲ. ಹಾಗಾದ್ರೆ ಚಿನ್ನಯ್ಯ ಹೂತಾಕಿರುವಂತ ಬಾಡಿ ಯಾವುದು? ಇದರ ಇನ್ವೆಸ್ಟಿಗೇಷನ್ ನಡೆದಿದ್ಯಾ? Skull which he has handed over at the time of filing a complaint, he has informed, and is in his statement both in complaint and the 164 statement, he stated that the skull belongs to women.
And the FSL report contrary says that it is not belongs to women. It's a male between 30 plus years of age. ಕಂಪ್ಲೇಂಟ್ ಪ್ರಕಾರ ಆ ಏನು ಬುರುಡೆ ಫಸ್ಟಿಗೆ ತೆಗೆದುಕೊಂಡು ಹೋಗಿದ್ದಾನೆ ಅದು ಹುಮೆನ್ ಇದ್ದು ಬಾಡಿ, ಹೆಂಗಸರದ್ದು ಬುರುಡೆ ಅಂತೇಳಿ ಹೇಳಿದ್ದಾನೆ ಅಂತೇಳಿ ಇವರು ಹೇಳ್ತಾ ಇದ್ದಾರೆ. ನನಗೆಲ್ಲೂ ಕಾಣಲಿಲ್ಲ, ಹೆಂಗಸರದ್ದು ಅಂತೇಳಿ ಎಲ್ಲೂ ಹೇಳಿಲ್ಲ ಅಂತೇಳಿ ನನಗೆ ಅನಿಸುತ್ತೆ. ಬಟ್ ಇವರು ಯಾವ ಪ್ರಕಾರ ಹೇಳಿದ್ರು ಅಂತೇಳಿ ಗೊತ್ತಿಲ್ಲ. ಜಡ್ಜ್ ಮುಂದೆ 183 ಹೇಳಿದ್ದಾನ ಅಂತ ಹೇಳಿ ಕೂಡ ಗೊತ್ತಿಲ್ಲ. ಬಟ್ ಕಂಪ್ಲೇಂಟ್ ಅಲ್ಲಿ ಹೇಳಿದ್ದಾನೆ ಅಂತೇಳಿ ಈ ವಕೀಲರು ಹೇಳ್ತಾರೆ. ಬಟ್ ನಾನು ನೋಡಿದ ಪ್ರಕಾರ ಕಂಪ್ಲೇಂಟ್ ಅಲ್ಲಿ ಎಲ್ಲೂ ಕೂಡ ಅದು ಹುಡುಗಿದ್ದು ಅಂತ ಹೇಳಿ ಹೆಂಗಸರದ್ದು ತಲೆ ಬುರುಡೆ ಅಂತೇಳಿ ಇಲ್ಲ. ಸೊ ಹಾಗಿರ್ಬೇಕಾದ್ರೆ ಈ ರೀತಿಯಾಗಿ ಯಾಕೆ ಹೇಳಿದ್ರು ಅನ್ನುವಂಥ ಪ್ರಶ್ನೆ ಕೂಡ ಮೂಡುವಂಥದ್ದು. ಮೋಸ್ಟ್ಲಿ 183 ಹೇಳಿದ್ನ ನಾವು ಸರಿಯಾಗಿ ಅಂದುಕೊಂಡಂತೆ ಆತ ಸೋನ್ಸೋ ಎಂದು ತಿಳಿಯಿತು. ಅವನೊಡನೆ ಸುದೀರ್ಘ ಚರ್ಚೆಯನ್ನು ನಡೆಸಿದವು. ಅವನು ರಹಸ್ಯವಾಗಿ ಮೃತದೇಹಗಳನ್ನು ಊತು ಹಾಕಿದ್ದ ವಿವಿಧ ಸ್ಥಳಗಳ ಬಗ್ಗೆ ಆತ ನಮಗೆ ಹೇಳಿದ. ಅವುಗಳನ್ನು ಆತ ಈವರೆಗೆ ಏತಕ್ಕೆ ನಮಗೆ ತೋರಿಸಿಲ್ಲ ಎಂದು ನಮಗೆ ತಿಳಿಯುತ್ತಿರಲಿಲ್ಲ. ಸೊ ದ ಬೇಸಿಸ್ ಇಸ್ ದಟ್ ದಿ ಕಾನ್ವರ್ಸೇಷನ್ ವಿಚ್ ದೇ ಅಲೆಜ್ ಟು ಹ್ಯಾವ್ ವಿತ್ ದಿ ಕಂಪ್ಲೇಂಟ್. ಮೊದಲಿಗೆ ಮಹೇಶ್ ಶೆಟ್ಟಿ ತಿಮರೋಡಿಯ ಮನೆಗೆ ಬರಬೇಕಾದ್ರೆ ನೀವು ಆ ವಿಡಿಯೋವನ್ನು ಪಾರ್ಟ್ ಬೈ ಪಾರ್ಟ್ ಆಗಿ ಗಮನಿಸ್ತಾ ಇದ್ರಿ. ಯಾವ ರೀತಿಯಾಗಿ ಎಲ್ಲವನ್ನು ಕೂಡ ಬಿಚ್ಚಿಡ್ತಾ ಇದ್ದಾನೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ನಂತರದಲ್ಲಿ ಕುಡ್ಲಾ ರ್ಯಾಂಪೇಜ್ ಜೊತೆಗೆ ಇಂಟರ್ವ್ಯೂ ಅಲ್ಲಿ ಮಾತಾಡಬೇಕಾದ್ರೂ ಕೂಡ ಯಾವ ರೀತಿಯಾಗಿ ಮಾತಾಡಿದ ಅನ್ನುವಂಥ ವಿಚಾರದಲ್ಲೂ ಕೂಡ ನೀವು ನೋಡಿರ್ತೀರಿ. ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಅಲ್ಲಿಯ ಸ್ಥಳೀಯರು ಹೇಳಿರುವಂಥದ್ದು, SIT ಪರ ವಕೀಲರು ಹೇಳಿರುವಂಥದ್ದು ಅವನು ಹೂತಾಕಿದ್ದಾನೆ, ಬರಿ ಮಾಡಿದ್ದಾನೆ ಲೀಗಲ್ ಆಗಿ ಅಂತೇಳಿ. ಬಟ್ ಅದಕ್ಕೆ ಡಾಕ್ಯುಮೆಂಟ್ಸ್ ಯಾವುದೇ ಪಂಚಾಯತಿದು ಇಲ್ಲ. ಹಾಗಾದ್ರೆ ಈಗ ಮೂಡುವಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈ ಚಿನ್ನಯ್ಯ ಯಾಕೆ ಉಲ್ಟಾ ಹೊಡೆಯೋಕೆ ಕಾರಣ ಏನು ಅನ್ನುವಂಥ ವಿಚಾರದಲ್ಲಿ ಇನ್ವೆಸ್ಟಿಗೇಷನ್ ಆಗಬೇಕಾಗಿದೆ. ಬುರುಡೆ ಯಾರು ತಂದಿದ್ದು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಇನ್ವೆಸ್ಟಿಗೇಷನ್ ಆಗಿದೆ. ವಿಠಲ್ ಗೌಡ್ರು, ಗಿರೀಶ್ ಮಟ್ಟಣ್ಣವರು, ಜಯಂತ್ ಶ್ರೀ ಮತ್ತೆ ಚಿನ್ನಯ್ಯ, ಈ 4 ಜನರ ಮಧ್ಯೆನೇ ಇದ್ದಿರುವಂಥದ್ದು ಆ ಬುರುಡೆ ಅನ್ನುವಂಥ ವಿಚಾರದಲ್ಲಿ. ಸೊ ಆ ನಂತರದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿಯ ಮನೆಯಲ್ಲಿರಬೇಕಾದ್ರೆ ಮೊಬೈಲಲ್ಲೂ ಮಾತಾಡ್ತಾ ಇದ್ದ ಅನ್ನುವಂಥ ವಿಚಾರದಲ್ಲೂ ಕೂಡ ನಾವು ಕೇಳ್ಪಟ್ಟಿದ್ವಿ. ಸೊ ಮೊಬೈಲಲ್ಲಿ ಮಾತಾಡಬೇಕಾದ್ರೆ ಯಾರ ಜೊತೆಗೆಲ್ಲ ಸಂಪರ್ಕ ಇದ್ದ, ಯಾರೆಲ್ಲ ಅವನಿಗೆ ಕಾಲ್ ಮಾಡ್ತಾ ಇದ್ರು, ಯಾರಾದ್ರೂ ಆಮಿಷ ಹೊಡ್ಡಿದ್ರ ಅಥವಾ ಯಾರಾದ್ರೂ ಪ್ಲಾನ್ ಅನ್ನು ಹೇಳಿಕೊಟ್ಟಿದ್ರ, ನೀನು ರಾಂಗ್ ಪ್ಲೇಸ್ ಅನ್ನು ಗುರುತಿಸು ಅನ್ನುವಂಥ ವಿಚಾರದಲ್ಲಿ 2 ವರ್ಷದ ಹಿಂದೆ ಬರಬೇಕಾದ್ರೆ ತುಂಬಾ ಕಾನ್ಫಿಡೆಂಟ್ ಆಗಿದ್ದಂತಹ ಚಿನ್ನಯ್ಯ ನಂತರದಲ್ಲಿ ಆ ಕಾನ್ಫಿಡೆಂಟ್ ಅನ್ನು ಕಳೆದುಕೊಳ್ಳೋಕೆ ಸಾಧ್ಯ ಏನು ಅನ್ನುವಂಥ ವಿಚಾರದಲ್ಲೂ ಕೂಡ ಇನ್ವೆಸ್ಟಿಗೇಷನ್ ಆಗಬೇಕು. ಇಲ್ಲಿ ಸ್ಪಷ್ಟ ಅಂತ ಹೇಳಿದ್ರೆ ಗೊತ್ತಾಗುವಂಥದ್ದು, ನಾವು ಹೇಳ್ತಾ ಇರುವಂಥದ್ದು ಅಲ್ಲ, ಗ್ರಾಮಸ್ಥರು ಹೇಳುವಂಥದ್ದು, ಪಂಚಾಯತಿರವರು ಹೇಳುವಂಥದ್ದು, ಚಿನ್ನಯ್ಯ ಹೇಳುವಂಥದ್ದು, SIT ಪರ ವಕೀಲರು ಹೇಳುವಂಥ ಪ್ರಕಾರ ಚಿನ್ನಯ್ಯ ಹೂತಾಕಿರುವಂಥದ್ದು ಸತ್ಯ. ಈಗ ಒಂದು ಹಂತದ ಆರ್ಗ್ಯುಮೆಂಟ್ ನಡೆದಿದೆ. ನಾಡಿದ್ದು 26 ತಾರೀಕಿಗೆ ಮತ್ತೊಮ್ಮೆ ಆರ್ಗ್ಯುಮೆಂಟ್ ನಡೆಯುತ್ತೆ. ಸೊ ಆಗ ಮೋಸ್ಟ್ಲಿ ಈ ಪುರಂದರ ಗೌಡ ಮತ್ತು ತುಕಾರಾಮ ಗೌಡರವರಿಗೂ ಕೂಡ ಸ್ಥಳ ತೋರಿಸೋಕೆ ಅವಕಾಶಗಳನ್ನು ಹೈಕೋರ್ಟ್ ಕೊಡಬಹುದು. ನಂತರ ಅಗೆದಾಗ ಒಂದಷ್ಟು ಬಾಡಿ ಸಿಗುತ್ತೋ ಬಿಡುತ್ತೋ ಅಂತ ಹೇಳಿ ಗೊತ್ತಿಲ್ಲ. ಸಿಕ್ಕಿದ್ರೆ ಮತ್ತೊಂದು ಟ್ವಿಸ್ಟ್ ಸಿಗುತ್ತೆ. ಈ ಪ್ರಕರಣ ಖಂಡಿತವಾಗ್ಲೂ ಟ್ವಿಸ್ಟ್ ಮೇಲೆ ಸಿಗ್ತಾನೆ ಇದೆ. ನಮ್ಮ ಉದ್ದೇಶ ಇಷ್ಟೇ, ಸತ್ಯ ಹೊರಗಡೆ ಬರಲಿ, ಸತ್ಯಕ್ಕೆ ಜಯ ಸಿಗ್ಲಿ. ಇಲ್ಲಿ ಮುಖ್ಯವಾಗಿ ಬೇಕಾಗಿರುವಂಥದ್ದು ಏನು ಅಂತ ಹೇಳಿದ್ರೆ, SITಯ ಇನ್ವೆಸ್ಟಿಗೇಷನ್ ಮತ್ತೆ SITಯ ರಿಪೋರ್ಟ್ ಬರುವವರೆಗೆ ನಾವು ಕಾಯಬೇಕಾಗಿದೆ. ಖಂಡಿತ SIT ಮೇಲೆ ಭರವಸೆ ಇದೆ. ಪ್ರಣಬ್ ಮೊಹಂತಿರವರಂತಹ ಒಬ್ಬ ದಕ್ಷ ಅಧಿಕಾರಿ ಇದನ್ನು ಲೀಡ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ ಸತ್ಯವನ್ನು ಹೊರಗಡೆ ತಂದೇ ತರ್ತಾರೆ ಅನ್ನುವಂಥ ಭರವಸೆ ಕೂಡ ಇದೆ. ಸೊ ಹಾಗಾಗಿ ಸತ್ಯಕ್ಕೆ ಜಯ ಸಿಕ್ಕೇ ಸಿಗುತ್ತೆ, ಅದು 100% ಶೋರ್.